ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥ ವಿಡಿಯೋ ಬಂದು ಒಂದು ಸಣ್ಣದಾಗಿ ಸಿಂಪಲ್ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಇವತ್ತು ನನ್ನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಈ ರೆಸಿಪಿ ಮಾಡಲಿಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥ ಸಾಮಗ್ರಿಗಳು ಸ್ವಲ್ಪ ಪುದೀನ, ಕೊತ್ತಂಬರಿ, ಈರುಳ್ಳಿ, ಕಾಯಿ ಮೆಣಸು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ತುಪ್ಪ, ಹಾಗೆ ಗರಂ ಮಸಾಲ, ಇದನ್ನೆಲ್ಲ ಯೂಸ್ ಮಾಡಿ ಇವತ್ತು ನಾನು ಚಿಕನ್ ಗ್ರೇವಿ ಹಾಗೆ ಸ್ವಲ್ಪ ಗೀ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸ ಆಯಿತು, ಹಾಗಾಗಿ ಇವತ್ತೊಮ್ಮೆ ಟ್ರೈ ಮಾಡೋಣ. ನನ್ನ ಮಗಳು ತುಂಬ ಹಠ ಮಾಡ್ತಾಯಿತ್ತು, ಬಿರಿಯಾನಿ ಬೇಕು ಅಂತೇಳಿ. ಬಿರಿಯಾನಿ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತೇಳಿ ನಾನು ಸಿಂಪಲಾಗಿ ಗೀ ರೈಸ್ ಹಾಗೆ ಗ್ರೇವಿಯನ್ನು ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಒಂದು ನಾನು ಬಾಣಲಿ ತೊಗೊಂಡಿದ್ದೀನಿ. ಆ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಗೆ ತೆಂಗಿನೆಣ್ಣೆಯನ್ನು ಹಾಕಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ, ಟೊಮ್ಯಾಟೊ, ಈರುಳ್ಳಿ, ಹಾಗೆ ಸ್ವಲ್ಪ ಕಾಯಿ ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ, ಉಪ್ಪು ಹಾಕಿದರೆ ಬೇಗ ಮೆದು ಆಗುತ್ತೆ, ಹಾಗೆ ಬೇಗನೆ ಫ್ರೈ ಆಗುತ್ತೆ. ಇವಾಗ ನೋಡಿ ಮಸಾಲ ರೆಡಿ ಆಯಿತು. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾಗುವಷ್ಟೊತ್ತಿಗೆ ನಾವು ಚಿಕನ್ ಕ್ಲೀನ್ ಮಾಡೋಣ. ಹಾಗೆ ಇಲ್ಲಿ ನೋಡಿ ಚಿಕನ್ ಕ್ಲೀನ್ ಮಾಡಿ ಆಯಿತು. ಹಾಗೆ ಸ್ವಲ್ಪ ಕಬಾಬ್ ಮಾಡಲಿಕ್ಕೆ ಕೂಡ ಎತ್ತಿಟ್ಕೊಂಡಿದ್ದೇನೆ. ಇವಾಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಗೆ ಸ್ವಲ್ಪ ತುಪ್ಪ, ಬೇಕಿದ್ದರೆ ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಆ ಫ್ಲೇವರ್ ಚೆನ್ನಾಗಿರುತ್ತೆ, ತುಪ್ಪದ ಫ್ಲೇವರ್. ಹಾಗಾಗಿ ನಾನು ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕಿದ್ದೀನಿ. ಇವಾಗ ಅದು ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆನಂತರ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಈ ಎಣ್ಣೆಗೆ ಇವಾಗ ನಾನು ಚಿಕನ್ ಆ್ಯಡ್ ಮಾಡಿದ್ದೀನಿ, ಪ್ಲಸ್ ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ, ಪ್ಲಸ್ ಅದ್ರ ಜೊತೆಗೆ ನಾನು ಸ್ವಲ್ಪ ಬಿರಿಯಾನಿ ಮಸಾಲವನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ನಾನು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಪುದೀನ, ಕೊತ್ತಂಬರಿ, ಈರುಳ್ಳಿ, ಟೊಮ್ಯಾಟೊ, ಹಾಗೆ ಕಾಯಿ ಮೆಣಸಿದಲ್ವ, ಅದನ್ನು ಕೂಡ ಗ್ರೈಂಡ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಅದರೆಲ್ಲ ಕಂಪ್ಲೀಟ್ ವಿಡಿಯೋ ನನಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಈ ಕಡೆ ನಾನು ಗೀ ರೈಸ್ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸಣ್ಣ ಕುಕ್ಕರನ್ನು ತಗೊಳ್ಳಿ. ಕುಕ್ಕರ್ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪಕ್ಕೆ ಸ್ವಲ್ಪ ಗರಂ ಮಸಾಲಗಳು ಅಂದರೆ ಚಕ್ಕೆ, ಲವಂಗ ಆಗ ಹಾಕಿ, ಅದರ ಜೊತೆಗೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಈರುಳ್ಳಿ ಹಾಗೆ ಕಾಯಿ ಮೆಣಸನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಈ ರೆಸಿಪಿ ಮಾಡಬೇಕಾದ್ರೆ ಸ್ವಲ್ಪ ಗಡಿಬಿಡಿಯಲ್ಲಿ ಮಾಡಿದ್ದು, ನನಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಡಿಸೈಡೇ ಆಗಿರಲಿಲ್ಲ. ಸಂಜೆ ಅಷ್ಟೊತ್ತಿಗೆ ಅವಳು ಗ್ರೇವಿ ಬೇಡ, ನನಗೆ ಬಿರಿಯಾನಿ ಬೇಕು ಅಂತ ಹೇಳಿದಂತೇಳಿ ಈ ಥರ ಮಾಡಿದ್ವಿ. ಹಾಗಾಗಿ ಕಂಪ್ಲೀಟ್ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ನಾನು ರೈಸ್ ವಾಶ್ ಮಾಡಿಟ್ಟಿದ್ದೇನೆ. ಇಲ್ಲಿ ನಾನು ಬಿರಿಯಾನಿ ರೈಸ್ ಏನು ಯೂಸ್ ಮಾಡ್ತಾಯಿಲ್ಲ, ಪಲಾವ್ ರೈಸಲ್ಲಿ ನಾನು ಗೀ ರೈಸ್ ಮಾಡ್ತಾಯಿದ್ದೇನೆ. ಪಲಾವ್ ರೈಸ್ ಇದಲ್ವಾ, ಸೋನಾ ಮಸೂರಿ, ಅದರಲ್ಲೇ ಮಾಡ್ತಾಯಿದ್ದೇನೆ. ನಾನು ಅದಕ್ಕೆ ಗೀ ರೈಸ್ ಮಾಡೋದಕ್ಕೆ ನಾನು ಒಂದು 1/2 ಕಪ್ಪಷ್ಟು ಹಾಲನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಆಪ್ಷನಲ್, ಬೇಕಿದ್ದರೆ ಯೂಸ್ ಮಾಡ್ಬೋದು, ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಈ ಕಡೆ ಗ್ರೇವಿ ಕೂಡ ರೆಡಿ ಆಯಿತು. ಇದು ಇನ್ನೂ ಕೂಡ ತಿಕ್ಕಾಗಬೇಕು, ಹಾಗಾಗಿ ನಾನು ಕುದೀಲಿಕ್ಕೆ ಬಿಡ್ತಾ ಇದ್ದೇನೆ. ಉಪ್ಪೆಲ್ಲ ನೋಡಿ ಹಾಕ್ಕೊಳ್ಳಿ. ಇಲ್ಲಿ ಮಸಾಲ ಕೂಡ ರೆಡಿ ಆಗ್ತಾ ಉಂಟು, ಆ ಕಡೆ ಗೀ ರೈಸ್ ಕೂಡ ರೆಡಿ ಆಗ್ತಾ ಉಂಟು. ಹಾಗೆ ರೈಸ್ ನಾವು ಎಷ್ಟು ತೊಗೊಂಡಿರ್ತೇವೆ ನೋಡಿ, 1 ಗ್ಲಾಸ್ ಆದರೆ 2 ಗ್ಲಾಸ್ ವಾಟರ್, 2 ಗ್ಲಾಸ್ ರೈಸ್ ತೊಗೊಂಡ್ರೆ 4 ಗ್ಲಾಸ್ ವಾಟರನ್ನು ಹಾಕಿ ಇಲ್ಲಿ ಕುಕ್ಕರಲ್ಲಿ ಇಡಬೇಕು. ಹಾಗೆ ಅದಕ್ಕೆ ನಾನು 1/2 ಗ್ಲಾಸಷ್ಟು ಹಾಲನ್ನು ಮಾತ್ರ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಫೈನಲಿ ನಮ್ಮದು ಗೀ ರೈಸ್ ರೆಡಿ ಆಯಿತು. ನೋಡಿ, ತುಂಬ ಒಳ್ಳೆಯದಾಗಿತ್ತು. ಸೋನಾ ಮಸೂರಿಯಲ್ಲಿ ಮಾಡಿದರೂ ಕೂಡ ತುಂಬ ಟೇಸ್ಟ್ ಆಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಬಿರಿಯಾನಿ ರೈಸೇ, ಬಾಸ್ಮತಿ ರೈಸೇ ಆಗಬೇಕು ಅಂತ ಏನೂ ಇಲ್ಲ, ತುಂಬ ಒಳ್ಳೆಯದಾಗಿತ್ತು. ಅದು ಹಾಲು ಹಾಕಿನೋ ಏನೋ ಗೊತ್ತಿಲ್ಲ, ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿತ್ತು. ಈ ಕಡೆಗೆ ಗ್ರೇವಿ ಕೂಡ ರೆಡಿ ಆಯಿತು. ಇವಾಗ ತಿಕ್ಕಾಗಿ ಫೈನಲ್ ತುಂಬಾ ಟೇಸ್ಟ್ ಆಗಿತ್ತು ಗ್ರೇವಿ ಕೂಡ. ಆಫ್ಟರ್ ಲಾಂಗ್ ಟೈಮ್ ನಾವು ಕೂಡ ಮನೇಲಿ ಗೀ ರೈಸ್ ಈ ಥರ ಗ್ರೇವಿ ಮಾಡ್ತಾ ಇರೋದು ನಮಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ.
ಎಸ್, ಹಾಗೆ ಇವತ್ತಿನ ನಮ್ಮ ಈ ಗೀ ರೈಸ್ ಹಾಗೂ ಚಿಕನ್ ಗ್ರೇವಿಯ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.